ಗಾಯ್ಸ್, ಎಷ್ಟೋ ದಿವಸ ಆದ್ಮೇಲೆ ಚಿಂಟು ಮತ್ತೆ ಬಂಟು ಜೊತೆ ಗೇಮ್ ಆಡಕ್ ಬಂದಿದ್ದೀನಿ. ಬಂಟು, ಯಾವ್ದೋ ಹೊಸ ಸೆಟ್ಟಿಂಗ್ ಹುಡ್ಕೊಂಡಿದ್ಯಂತೆ. ರೌಡಿ ಬಾಯ್, ಎಲ್ಲ ನಿಮ್ದ. ಇರ್ಲಿ ಇರ್ಲಿ, ಮತ್ತೆ ಇನ್ನೇನ್ ಸಮಾಚಾರ? ರೌಡಿ ಬಾಯ್, ನಂಗೆ ಗ್ಲೋಬಲ್ ಹಾಕೊಡೋದು ಹೇಳ್ಕೊಡಿ ರೌಡಿ ಬಾಯ್. ಏ ಬಂಟು, ಅದು ಗ್ಲೂಬಲ್ ಅಲ್ಲ, ಗ್ಲೂವಾಲ್ ಅಂತ. ಅಯ್ಯೋ ಬಂಟು ಬೋಸುಡಿಕೆ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ಅದಕ್ಕೆ ಹೇಳೋದು ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ಬೇಕು ಅಂತ. ಹಂಗಾರೆ ಚಿಂಟು, ನಿಂಗೆ ಪೂರ್ತಿ ಇಂಗ್ಲಿಷ್ ಬರುತ್ತೆ ಅಲ್ವಾ? ಹಾ ನನಗೆ ಪೂರ್ತಿ ಇಂಗ್ಲಿಷ್ ಬರುತ್ತೆ. ನಾನು ಮಾಸ್ಟರ್ ನಾನು ನಮ್ ಸ್ಕೂಲಲ್ಲಿ. ಹಾಗಾದ್ರೆ ಚಿಂಟು, ನಾನು ನಿನ್ನ ಟೆಸ್ಟ್ ಮಾಡ್ಲೇಬೇಕು. ಮಾಡಿ, ನನ್ಗೇನ್ ಭಯನಾ? ಚಿಂಟು, ನಿಂಗೆ ಗೊತ್ತಿರಂಗೆ ಈ ಜಾಗಕ್ಕೆ ನಾವೆಲ್ಲರೂ ಬಂದೇ ಬಂದಿದೀವಿ ಅಲ್ವಾ? ಹಂಗಾರೆ ಈ ಜಾಗದ ಹೆಸರು ಏನ್ ಹೇಳು ನೋಡೋಣ. ಎಂ ಎ ಎಂ ಎ ಮಾರ್ಸ್ ಎಲೆಕ್ಟ್ರಿಸಿಟಿ. ನನಗೆ ಗೊತ್ತಿತ್ತು, ನಾನು ಹೇಳಿಲ್ವಾ ಇಂಗ್ಲಿಷ್ ಟೀಚರ್ ನಾನು. ಬಂಟು, ಯಾಕೆ ಹೇಳ್ಕೊಂಡ್ ಕೊಟ್ಟೆ? ಇನ್ನೊಂದ್ಸಲಿ ಹೇಳ್ಕೊಂಡ್ ಕೊಟ್ರೆ ನಿಂದ ನಿಮ್ಮೇನ್ ಕಿತ್ಬಿಟ್ಟು. ಓಕೆ ಚಿಂಟು, ಈಗ ಈ ಪ್ಲೇಸ್ ಹೆಸರು ಏನ್ ಹೇಳು ನೋಡೋಣ. ಬಿ ಎಸ್ ಅಯ್ಯೋ ಬಂಟು ಬೋಸುಡಿಕೆ, ಎಷ್ಟ್ ಸಲಿ ಹೇಳೋದು ನಿನಗೆ ಹೇಳ್ಕೊಂಡ್ ಕೊಡ್ಬೇಡ ಅಂತ? ಇನ್ನೊಂದ್ಸಲಿ ಏನಾದ್ರು ಹೇಳ್ಕೊಂಡ್ ಕೊಟ್ರೆ ಪಕ್ಕ ಅಲ್ಲಿಗೆ ಬಂದ್ಬಿಟ್ಟು ನಿಂದು ಕಿತ್ಬಿಟ್ಟು ನಾಯಿ ಮರಿಗ. ಓಕೆ, ಅದ್ನ ಬಿಡು ಚಿಂಟು. ಈ ಜಾಗಕ್ಕೆಲ್ಲ ನಾವು ಬಂದೇ ಇದೀವಲ್ವಾ? ಈ ಜಾಗಕ್ಕೂ ನಮ್ಗೂ ತುಂಬಾ ನಂಟಿದೆ. ಯಾಕಂತಂದ್ರೆ ಇದೇ ಜಿಯೋ ಟವರ್ ಮೇಲೆ ಕುತ್ಕೊಂಡು ನಾವು ಉದ್ದುದ್ದವಾಗಿರೋ ಗನ್ ಇಟ್ಕೊಂಡು ಎನಿಮಿಗಳು ಬರೋದಕ್ಕೆ ಕಾಯ್ತಿದ್ವಿ ಅಲ್ವಾ? ಬಂದಿದ ತಕ್ಷಣ ಕಿಲ್ನ ಎತ್ಕೊಬಿಡ್ತಿದ್ವಿ, ನಾನೊಂದು ನೀನೊಂದು ಅಂತ. ಹಂಗಾರೆ ಈ ಜಾಗದ ಹೆಸರು ಏನ್ ಹೇಳು ನೋಡೋಣ. ಬಿ ಎಚ್ ಇ ಭೀಮ್ದು ಚಡ್ಡಿ.